ಎವನ್ ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ. ರೈತನ ಜಮೀನಿಗೆ ಹೋಗಲು ದಾರಿ ಗುರುತಿಸಿದ ಅಧಿಕಾರಿಗಳು. ರೈತನ ಜಮೀನಿಗೆ ದಾರಿ ಗುರುತಿಸಲು ಹೋದ ಅಧಿಕಾರಿಗಳು ಹಾಗೂ ಆಜುಬಾಜು ಜಮೀನುದಾರರ ನಡುವೆ ಮಾತಿನ ಚಕಮಕಿ ನಡೆದು ಕೊನೆಗೆ ದಾರಿ ಗುರುತಿಸಿ ಬಂದ ಘಟನೆ ಚಿಂತಾಮಣಿ ತಾಲೂಕಿನ ಕುರುಮಾರ್ಲಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಚಿಂತಾಮಣಿ ತಾಲೂಕು ಅಂಬಾಜಿದುರ್ಗ ಹೋಬಳಿ ಕುರುಮಾರ್ಲಹಳ್ಳಿ ಗ್ರಾಮಕ್ಕೆ ಸೇರಿದ ಸರ್ವೆ ನಂಬರ್ 15/1ರಲ್ಲಿ 2.15 ಗುಂಟೆ ಜಮೀನಿಗೆ ಹೋಗಿ ಬರಲು ಈ ಹಿಂದಿನಿಂದಲೂ ಸರ್ವೆ ನಂಬರ್ 15/2ರ ಮುಖಾಂತರ ನಕಾಶೆಯಂತೆ ರಸ್ತೆ ಇದ್ದು, ಸದರಿ ಜಮೀನುಗಳ ಹಿಡುವಳಿದಾರರು ನಕಾಶೆ ರಸ್ತೆಯನ್ನ ಮುಚ್ಚಿ ಹಾಕಿದ್ದು, ಸರ್ವೆ ಟ್ರ್ಯಾಕ್ಟರ್ ಮತ್ತಿತರೆ ವಾಹನಗಳಿಗೆ ಓಡಾಡಲು ತೊಂದರೆಯಾಗಿರುವುದರಿಂದ ನಂಬರ್ 15/1ರ ಜಮೀನಿಗೆ ನಕಾಶೆಯಲ್ಲಿರುವಂತೆ ರಸ್ತೆಯನ್ನ ಗುರುತಿಸಿಕೊಡಬೇಕಾಗಿ ಹಾಗೂ ಒತ್ತುವರಿದಾರರನ್ನ ತೆರವುಗೊಳಿಸಬೇಕಾಗಿ ಸುಬ್ರಹ್ಮಣಿ ಕೆಎನ್ ಬಿನ್ ಪೆದ್ದ ನರಸಿಂಹಪ್ಪ ಎಂಬುವರು ತಾಲೂಕು ದಂಡಾಧಿಕಾರಿಗಳಿಗೆ ಅರ್ಜಿ ಸಲ್ಲಿಸಿದರು. ಅದರಂತೆ ಇಂದು ಕಂದಾಯ ಇಲಾಖೆಯ ಗ್ರಾಮ ಆಡಳಿತ ಅಧಿಕಾರಿ ಬಿಎಸ್ ಅರವಿಂದ್, ಸರ್ವೇಯರ್ ಖಾದರ್ ಸಾಬ್ ಅವರು ಸದರಿ ಕುರುಮಾರ್ಲಹಳ್ಳಿ ಗ್ರಾಮಕ್ಕೆ ಜಮೀನು ಅಳತೆ ಮಾಡಲು ಹೋದಾಗ ಆಜುಬಾಜು ಜಮೀನುದಾರರು ಅಳತೆ ಮಾಡಲು ಅವಕಾಶ ಮಾಡಿಕೊಡಲ್ಲ ಎಂದು ತಗಾದೆ ತೆಗೆದರು. ಇದಕ್ಕೆ ಜಗ್ಗದ ಅಧಿಕಾರಿಗಳು ಕೊನೆಗೆ ಅಳತೆ ಮಾಡಿ ವಾಪಸ್ ಬಂದರು. ಆಜುಬಾಜು ಜಮೀನುದಾರರಾದ ಅಶೋಕ್ ಅವರು ಮಾತನಾಡಿ, ನಮ್ಮ ಜಮೀನಿನ ಪಕ್ಕದಲ್ಲಿ ರಾಜಕಾಲುವೆ ಬಂದರೆ ನಾವೇ ಬಿಟ್ಟುಕೊಟ್ಟು ನೀರು ಸರಾಗವಾಗಿ ಹೋಗಲು ಸರಿಪಡಿಸಿಕೊಡುತ್ತೇವೆ. ನಕಾಶೆಯಲ್ಲಿ ದಾರಿ ಇಲ್ಲ, ಆದರೂ ಸಹ ನಮಗೆ ಕೆಲವರು ತೊಂದರೆ ನೀಡುತ್ತಿದ್ದಾರೆ ಎಂದು ಅವರು ಹೇಳಿದರು. ಸರ್ಕಾರಿ ಜಮೀನು ನಾವು ಮಾರ್ಕ್ ಮಾಡಬೇಕು ಗೊತ್ತಾಗುತ್ತೆ. ಸ್ಟಾರ್ಟಿಂಗ್ ಅಟ್ಯಾಕ್ ಬೇಡ, ನೀನು ಹೇಳೋದಿಲ್ಲ. ನಾವು ಎಲ್ಲಿ ಸ್ಟಾರ್ಟ್ ಮಾಡ್ತೀವಿ ಕೊನೆಗೆ ಏನಿದೆ ಪ್ರಾಬ್ಲಮ್ ಕೇಳೋ ಹೇಳ್ತೀವಿ ನಾವು. ಸ್ಟಾರ್ಟಿಂಗ್ ಅಟ್ಯಾಕ್ ಬೇಡ, ರಾಜಕಾಲುವೆ ಅದು ಸರ್ ರೆಕಾರ್ಡ್ ಮಾಡ್ಕೊಳ್ಳಿ ಸರ್. ಇನ್ನ ಸ್ಟಾರ್ಟ್ ಮಾಡಿಲ್ಲಮ್ಮ, ಸ್ಟಾರ್ಟ್ ಆದ್ಮೇಲೆ ನೀವು ಕೇಳಿ. ಸ್ಟಾರ್ಟಿಂಗ್ ಎಲ್ಲ ಅಟ್ಯಾಕ್ ಬರ್ತದೆ, ಸರ್ಕಾರಿ ಕಾನೂನು ಅಟ್ಯಾಕ್ ಬರೋದು ನೀವು ಕಾನೂನು ಪ್ರಕಾರ ತಪ್ಪು ಸರ್. ನೀವು ಸ್ಟಾರ್ಟ್ ಮಾಡಿ ಸರ್, ಆಯ್ತಾ ಸರ್? ವಿಡಿಯೋ ಮಾಡ್ಕೊಳ್ಳಿ ಸರ್. ಸರ್ಕಾರಿ ಜಾಗಕ್ಕೆ ಅಡ್ಡ ಬರ್ತಾ ಇದ್ದಾರೆ ಅವರು. ನಾವು ಮಾಡ್ತಾರೆ ಸರ್ಕಾರಿ ಕಾಲುವೆದು ಏನು ಸರ್ವೆ ಮಾಡಕ್ಕೆ ಬಂದಿದ್ದೀವಿ, ಅದಕ್ಕಿಂತ ಅಡ್ಡ ಆಗ್ತಾ ಇದ್ದಾನೆ. ಕಟ್ಟಿ ಅಲ್ಲ ಸರ್, ಇದು ಫಿಕ್ಸ್ ಮಾಡ್ತೀನಿ ನಾನು. ಸರಿ ಇಲ್ಲಿ ಬರುತ್ತೆ ಮತ್ತೆ ಕೊನೆ ಅವ್ರು ಹೇಳಿದ್ರಲ್ಲ, ಅದು ಕೊನೆಗೆ ಹೋಗೋಣ ಸರ್. ಕೊನೆಯಿಂದ ನೇರ ಮಾಡ್ಕೊಂಡು ಬರೋಣ. ಎಲ್ಲರೂ ಬಿಡ್ಬೇಕು ಸರ್, ಯಾರು ಎಲ್ಲಿ ಬಂದರೆ ಅವರೆಲ್ಲ ಬಿಡಬೇಕು. ಸುಮ್ಮನೆ ನೋಡ್ಕೊಂಡ್ರೆ ನೋಡಿದ್ದೆ ಸರ್, ನೋಡಿದ್ದೆ. ಮತ್ತೆ ತೆಗಿಬೇಡಿ, ಮತ್ತೆ ಬರೋಕ್ಕೆ ಸರ್ವೆ ಇವತ್ತೇ ಬರೋಲ್ಲ. ಇವತ್ತೇ ಬೇಕಾದರೆ ಒಂದು ವೀಡಿಯೋನು ಅಥವಾ ಏನೋ ಒಂದು ವೀಡಿಯೋ ಮಾಡ್ಕೊಳ್ಳಿ. ಸರ್ವೆ ಮತ್ತೆ ಬರ್ಬೇಕು, ಬನ್ನಿ ಸರ್. ವೀಡಿಯೋಸ್ ಕೊಡ್ತೀನಿ ನಾವು. ಇದೊಂದು ಪಾಯಿಂಟ್ ಸುಬ್ರಹ್ಮಣ್ಯ ನಿಮಗೆ ನೀವು ಬಿಟ್ಕೊಡ್ಬೇಕೀಗ. ಹೊಸ ಸ್ಟೋರಿ ಅದು 49 ಬಂದು ಇದು ಈ ಕಡೆ ಬರೋದು 49 317 ಬರೋದು. ಇದು ಆಮೇಲೆ ಆ ಕಡೆ ಬರಬೇಕಾ? ಏನಕ್ಕೆ ಬರ್ತೀರ ಆ ಕಡೆ? ಅದಕ್ಕೆ ಅವರು ಪಕ್ಕದಲ್ಲಿ ಬಿಟ್ಕೊಂಡಿದ್ದಾರೆ ನಕಾಶೆ ಹೋಯ್ತಂಗಾರೆ. ಮಾಡ್ತಿಲ್ಲ ನಾವು, ಅಥವಾ ತೆಗಿತಾ ಇಲ್ಲ. ಸರ್ವೇರ್ ಬರ್ತಾರೆ, ಅವ್ರು ಮಾರ್ಕ್ ಮಾಡ್ತಾರೆ, ಆಮೇಲೆ ಸಮಸ್ಯೆ ಬಂದು ದೊಡ್ಡ ಬಗೆಹರಿಸ್ಕೊಳ್ಳಿ ನೀವು ಸರ್. ಅವರು ಗೌರ್ಮೆಂಟ್ ಸರ್ವೇರೆ. ಅಂತ ನಾವು ಇದು ಚಿಂತಾಮಣಿ ತಾಲೂಕು ಅಂಬಾಜಿದುರ್ಗ ಹೋಬಳಿ ಇದು ಕೊಡಗಲ್ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಬರತಕ್ಕಂಥ ಕುರುಮಾರ್ಲಹಳ್ಳಿ ಗ್ರಾಮ, ಸರ್ವೆ ನಂಬರ್ 15. ಸೊ ಆ ಸರ್ವೆ ನಂಬರ್ 15ರಲ್ಲಿ ಸರ್ವೆ ನಂಬರ್ 1 ಸರ್ವೆ ಸಬ್ 1 ಸಬ್ 2 ಅಂತಿದೆ. ಸಬ್ 2ರಿಂದ 2 ಮುಖಾಂತರವಾಗಿ ಸಬ್ 1ಗೆ ಇರ್ತಕ್ಕಂಥ ದಾರಿಗೆ ಬೇಕು ಅಂತ ಅವಕಾಶ ದಾರಿ ಅಂತೇಳಿ ಮಾನ್ಯ ತಹಶೀಲ್ದಾರ್ ಸಾಹೇಬ್ರಿಗೆ ನಾವು ಅರ್ಜಿಯನ್ನು ಕೊಟ್ಟಿದ್ವಿ. ಅದರಂತೆ ಅವರ ಮೇರೆಗೆ ಕೂಡ ನಮಗೆ ಈ ಒಂದು ಏನು ನಮ್ಮ ಕೊಡಗಲ್ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಬರತಕ್ಕಂಥ ವಿಲೇಜ್ ಅಕೌಂಟ್ರು ಅವರಾಗಿರ್ತ ಅರವಿಂದ್ ಸರ್ ಅವರು ಮತ್ತು ನಮ್ಮ ಭೂ ಮಾಪನ ಇಲಾಖೆಯಲ್ಲಿರ್ತಕ್ಕಂಥ ಖಾದರ್ ಸಾಹೇಬರು ಬಂದು ಕೂಡ ಅವರು ಕೂಡ ಈ ಅಳತೆ ಮಾಡಿ ಇಲ್ಲಿ ಯಾವ ರೀತಿ ಇರ್ತಕ್ಕಂಥ ಒಂದು ಜಮೀನು, ಸೊ ಯಾವ ಕಡೆ ರಾಜಕಾಲುವೆ ಇದೆ ಮತ್ತು ನೆಕ್ಸ್ಟ್ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ದಾರಿ ಯಾವ ರೀತಿ ಬೇಕು ಅಂತೇಳಿ ಅವರು ಕೂಡ ಬಂದು ಇಲ್ಲಿ ಒಂದು ಸರ್ವೆ ಮಾಡಿದ್ದಾರೆ. ಆದರೆ ಇಲ್ಲಿ ಕೆಲವೊಂದು ಮೂಲ ದಾಖಲೆಗಳ ಪ್ರಕಾರವಾಗಿ ಇದರ ದಾಖಲೆ ಏನಿದೆ ಅಂತಂದರೆ ಒಟ್ಟು 16 ಗುಂಟೆಗಳಷ್ಟು ಕೂಡ ಇದನ್ನು ಏನು ರಾಜಕಾಲುವೆಗೆ ಮತ್ತು ದಾರಿಗೆ ಅಂತೇಳಿ ಸೊ 16 ಗುಂಟೆಗಳನ್ನು ಇದು ಸರ್ವೆ ರಿಸರ್ವ್ ಆಗಿ ಕೊಟ್ಟಿದ್ದಾರೆ. ಆಲ್ರೆಡಿ ದಾಖಲೆ ಮೂಲ ದಾಖಲೆಗಳಲ್ಲಿ ಎಲ್ಲ ಕೂಡ ಒಂದು ಕೊಟ್ಟಿದ್ದಾರೆ. ಸೊ ಅದರಂತೆಯೇ 16 ಗುಂಟೆಗಳನ್ನು ಇದು ಕಂಪ್ಲೀಟ್ ಎಲ್ಲ ಕೂಡ ಸರ್ವೆ ಮಾಡಿ ಎಷ್ಟು 16 ಗುಂಟೆಗಳು ಬರ್ತದೆ ಅಲ್ಲೂ ಕೂಡ ನಮಗೆ ಅವಕಾಶ ಮಾಡಿಕೊಟ್ಟು ನಮ್ಮ ಜಮೀನಿಗೆ ದಾರಿ ಬೇಕು. ಆ ದಾರಿ ಏನಿದೆಯೋ
ಅದು ಇವತ್ತು ಮತ್ತೆ ಅಳತೆ ಮಾಡಿದ್ದಾರೆ, ಖಾದರ್ ಸಾಹೇಬರು ಕೂಡ ಅಳತೆ ಮಾಡಿದ್ದಾರೆ, ಯಾವ ರೀತಿ ಇದೆ ಕಾಲುವೆ ಬರ್ತದೆ ಅಂತ ಅವರು ಕೂಡ ತೋರಿಸಿದ್ದಾರೆ. ಇನ್ನೂ ಒಂದು ಸಲ ನಾವು ನಾವು ಅರ್ಜಿಯನ್ನು ಹಾಕಿ ಸೊ ಎಲ್ಲ ಕೂಡ ಇದರಲ್ಲಿ ಬರ್ತಕ್ಕಂಥ ದಾರಿ ರಾಜಕಾಲುವೆ ಆಗಿರ್ಬೋದು, ಸೊ ನಮಗೆ ದಾರಿ ಇರ್ತಕ್ಕಂಥದ್ದಾಗಿರ್ಬೋದು, ಸೊ 16 ಗುಂಟೆಗಳು ಕೂಡ ಇದನ್ನು ರಿಸರ್ವ್ ಏನು ಕೊಟ್ಟಿದ್ದಾರೆ ಅದನ್ನು ತಹಶೀಲ್ದಾರ್ ಆಗಿರ್ಬೋದು ಮತ್ತು ಮೊನ್ನೆ DC ಸಾಹೇಬ್ರಿಗೂ ಕೂಡ ಅಲ್ಲಿವರೆಗೂ ಕೂಡ ಅರ್ಜಿ ಕೊಟ್ಟು, ಇಲ್ಲಾಂದರೆ ನಾವು ಕೋರ್ಟ್ಗೂ ಕೂಡ ಹೋಗಿ ನಾವು ಮೀಸಲಿಟ್ಟಿರ್ತಕ್ಕಂಥ ಜಾಗ ಏನಿದೆ ಅದನ್ನು ಒತ್ತುವರಿ ಮಾಡೋವರೆಗೂ ನಾನು ಬಿಡಲ್ಲ, ಇಲ್ಲಿವರೆಗೂ ನನಗೆ ಜಾಗ ಬೇಕು. ಕೋಟಗಲ್ ಗ್ರಾಮ ಪಂಚಾಯತಿಯ ಕುರುಮಾರಳ್ಳಿ ಗ್ರಾಮಕ್ಕೆ ಇವತ್ತು ನಾವು ಸರ್ವೆ ಮಾಡೋಕ್ಕೆ ಬಂದಿದ್ದೀವಿ. ಸರ್ವೆ ಮಾಡೋ ಉದ್ದೇಶ ಏನಂತ ಹೇಳಿದ್ರೆ, ಸುಬ್ರಹ್ಮಣ್ಯನವರು ಈ ಒಂದು 6 ತಿಂಗಳ ಹಿಂದ್ಗಡೆ ನಮ್ಮ ತಾಲೂಕು ಆಫೀಸ್ಗೆ ಒಂದು ಅರ್ಜಿಯನ್ನು ಕೊಟ್ಟಿದ್ದರು. ಆ ಅರ್ಜಿಯಲ್ಲಿ ಈ ಒಂದು ಗ್ರಾಮದ ಸರ್ವೆ ನಂಬರ್ 15ರಲ್ಲಿ ಒಟ್ಟು 16 ಗುಂಟೆ ಏಕರ ಮತ್ತು ಬಿಕರಾಬ್ ಜಮೀನಿದ್ದು, ಈ ಜಮೀನನ್ನು ಗುರುತಿಸ್ಕೊಡಿ ಅಂತ ನಾವು ಅರ್ಜಿಯನ್ನು ಕೊಟ್ಟಿದ್ದು. ಅದರಂತೆ ನಾವು ಮಾನ್ಯ ತಹಶೀಲ್ದಾರ್ ಆದೇಶದಂತೆ ಇವತ್ತು ನಾವು ಸ್ಥಳಕ್ಕೆ ಬಂದು ನಾವು ಮತ್ತು ಗ್ರಾಮಾಡಳಿತಾಧಿಕಾರಿ ಅರವಿಂದ್ ಸಾಹೇಬರೆಲ್ಲ ಇಲ್ಲೇ ಇದ್ದೀವಿ. ಇದ್ರ ಪ್ರಕಾರ ನಾವು ಅಳತೆ ಮಾಡಿದಾಗ ಇಲ್ಲಿ ಸರ್ವೆ ನಂಬರ್ ಪಕ್ಕ ಕಾಲುವೆ ಇದೆ, ಆದರೆ ಈ ಕಾಲುವೆ ಜಮೀನು ಪ್ರದೇಶವಾಗಿದ್ದು ಕಾಲುವೆ ಆಗಿರೋ ಪ್ರದೇಶ ಜಮೀನಾಗಿದೆ. ಇದಕ್ಕೆ ನಾವು ಎಲ್ಲೆಲ್ಲಿ ಯಾರು ಒತ್ತುವರಿ ಮಾಡಿದ್ದಾರೆ ಅಂತ ನಾವು ಗುರುತಿಸ್ಕೊಂಡಿದ್ದೀವಿ, ಹಾಗೂ ಹೆಸರುಗಳನ್ನು ಬರ್ಕೊಂಡಿದ್ವಿ. ಮುಂದಿನ ಕ್ರಮಕ್ಕಾಗಿ ಮಾನ್ಯ ತಹಶೀಲ್ದಾರ್ ಸಾಹೇಬರಿಗೆ ವರದಿಯನ್ನು ನೀಡ್ತೀವಿ. ಅದರ ಮೇಲೆ